ರದ್ದಾಗಿ NPS ಜಾರಿಗೆ ಆಗಿದ್ದ OPS ಅವರು. ಆದ್ರೆ ಅದು NPS ಜಾರಿಗೆ ಆಗಿದ್ರೆ OPS ಅವರು ತಗೊಂತಾ ಇರ್ತಕ್ಕಂಥ ಇದು. ಆದ್ರೆ ಇಲ್ಲಿ ಏನಾಗಿದೆ ಅಧ್ಯಕ್ಷರೇ, ಸರ್ಕಾರ ಗ್ಯಾರಂಟಿಗಳಲ್ಲಿ ಒಂದು ಕುಟುಂಬಕ್ಕೆ ಸರಾಸರಿ ಒಂದು 5,000 ತಗೊಳ್ತಾ ಇದ್ದಾರೆ. ಆದ್ರೆ ನಮ್ಮ ನೌಕರರು ಪಾಪ ಅವರು 10 ವರ್ಷ 20 ವರ್ಷ 30 ವರ್ಷ ಸೇವೆ ಮಾಡಿ ನಿವೃತ್ತಿ ಆದ್ಮೇಲೆ 1,000 ರೂಪಾಯಿ 2,000 ರೂಪಾಯಿ 3,000 ರೂಪಾಯಿ ತಗೊಂಡ್ರೆ ಯಾವ ರೀತಿ ಅವ್ರ ಜೀವನ ನಿರ್ವಹಣೆ ಮಾಡಕ್ಕಾಗುತ್ತೆ ಅಂತ ಒಂದು ಪ್ರಶ್ನೆ ಆಗಿದೆ ಅಧ್ಯಕ್ಷರೇ, ಸಭಾಪತಿಗಳೇ. ಈಗಾಗಲೇ ನಮ್ಮ ಸರ್ಕಾರ RTI ಆಹಾರ ಭದ್ರತೆ ಕಾಯ್ದೆಗಳನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ ಕನಿಷ್ಠ ಸರ್ಕಾರಿ ನೌಕರರಿಗೆ ಭದ್ರತೆ ಇಲ್ಲ ಅಂದ್ರೆ ಯಾವ ರೀತಿಯಾಗಿ ಕೆಲಸ ಮಾಡಕ್ಕಾಗುತ್ತೆ? ಹಾಗಾಗಿ ದಯಮಾಡಿ ಇದಕ್ಕೆ ನಾನು ಒಂದು ಮತ್ತೊಂದು ಪ್ರಶ್ನೆ ಕೇಳಿದ್ದೆ, ಯಾವಾಗ ನೀವು ತಾವು ಇದನ್ನ ಜಾರಿಗೆ ಮಾಡ್ತೀರಾ ಅಂತ ಹೇಳಿದ್ರಿ. ನಮ್ಮ ಪ್ರಣಾಳಿಕೆಯಲ್ಲಿ ನೀವು ಸೇರಿಸಿದ್ರಿ. ಈ ಪ್ರಣಾಳಿಕೆ ಸೇರಿಸಬೇಕಾದ್ರೆ ಕೇವಲ 1-2 ದಿನದಲ್ಲಿ ಸುಮ್ಮನೆ ಹಂಗೆ ಸೇರಿಸಿಲ್ಲ. ಈ ಏನಿವತ್ತು OPS ಜಾರಿಗೆ ಮಾಡಬೇಕು ಅಂತ NPS ನೌಕರರು ಏನಿದ್ದಾರೆ ಅವರ ಜೊತೆಯಲ್ಲಿ ಸುಮಾರು 4-5 ಬಾರಿ ಸುತ್ತಿನ ಸಭೆಗಳನ್ನ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ನಮ್ಮ ಉಸ್ತುವಾರಿಗಳಾಗಿರ್ತಕ್ಕಂಥ ಸುಜನ್ವಾಲ್ ಅವರು ಸಭೆ ಸೇರಿ ಇದಕ್ಕೆ ನಾವು ನ್ಯಾಯಯುತವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ನಿಮ್ಗೆ ಈ ಒಂದು NPS ಅನ್ನ ರದ್ದು ಮಾಡಿ OPS ಜಾರಿಗೆ ಮಾಡ್ತೀವಿ ಅಂತಂದ್ರು. ಆದ್ರೆ ಸುಮಾರು 1.5 ವರ್ಷ ಆಗ್ತಾ ಇದೆ, ಇದುವರೆಗೂ ಇನ್ನ ಯಾವುದೇ ರೀತಿಯಾದಂತ ಸಮಿತಿ ರಚನೆ ಮಾಡಿದರೆ ಸಮಿತಿಯಿಂದ ನಮ್ಗೆ ಯಾವುದೇ ರೀತಿ ಆಶಾದಾಯಕವಾದಂತ ಉತ್ತರಗಳು ಸಿಗ್ತಾ ಇಲ್ಲ ಸನ್ಮಾನ್ಯ ಸಭಾಪತಿಗಳೇ. ಹಾಗಾಗಿ ಹಲವಾರು ಸಭೆಗಳನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಸುಮಾರು ಮೊನ್ನೆ ಫ್ರೀಡಂ ಪಾರ್ಕ್ ಅಲ್ಲಿ 1 ಲಕ್ಷ ಜನ ಸೇರಿ ಇದಕ್ಕೆ ಮತ್ತೆ ಮನವಿಯನ್ನು ಸಲ್ಲಿಸಿದ್ರು. ಮನವಿಯನ್ನು ಸಲ್ಲಿಸಿದ ಮೇಲೆ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದ್ರು. ಸಭೆಯಲ್ಲಿ ಉತ್ತರ ಹೇಳಿ ಆಮೇಲೆ ಕೇಳಿ. ಸನ್ಮಾನ್ಯ ಸಭಾಪತಿಗಳೇ, ಅವ್ರು ಹೇಳಿರ್ತಕ್ಕಂಥ ಎಲ್ಲ ಸ್ಪಷ್ಟವಾಗಿ ಏನು ಸರ್ಕಾರದ ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ 5 ಲಕ್ಷ ಜನ ಕೆಳಗಿರ್ತಕ್ಕಂಥವ್ರು ಫುಲ್ ಪೇಮೆಂಟ್ ಇರ್ತದೆ, 5 ಲಕ್ಷ ಜನ ಜಾಸ್ತಿ ಇದ್ದವರಿಗೆ ಅವ್ರಿಗೆ ಅವಕಾಶ ಇರ್ತಕ್ಕಂಥ 40% ಮೊತ್ತವನ್ನು ತಗೊಳ್ಳಿಕ್ಕೆ ಸಾಧ್ಯತೆ. ಈಗ ಅವ್ರು ಅತಿ ಮುಖ್ಯವಾಗಿ ಹೇಳಿದ್ದು ಇದನ್ನು ಯಾವ ಕಾರಣಕ್ಕಾಗಿ ಇದನ್ನು ಫೈನಲೈಸ್ ಮಾಡ್ತಾ ಇಲ್ಲ ಅಂತಾರೆ. ಈಗ ಹಿಂದಿನ ಸರ್ಕಾರಗಳ ಸಹಿತ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ 11-12-2018 ಒಂದು ಸಭೆ ಆಗಿತ್ತು. ಆದ ನಂತರ 1-3-2023 ಸಹಿತ ಸಭೆಗಳಾಗಿದ್ವು. 16-8-2024 ನಮ್ಮ ಸರ್ಕಾರ ಬಂದ ನಂತರ ಅಪರ ಮುಖ್ಯ ಕಾರ್ಯದರ್ಶಿಗಳಿಂದ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಈಗಾಗಲೇ 2 ಸಭೆಗಳು ನಡೆಸಿದ್ದಾರೆ. ಇದ್ರ ಜೊತೆಯಲ್ಲಿ ಈಗ ಗವರ್ಮೆಂಟ್ ಆಫ್ ಯೂನಿಫೈಡ್ ಸಿಂಪಲ್ ಕ್ವಶನ್ ಅವ್ರದ್ದು ಚುನಾವಣೆ ಇದ್ರಾಗ ಘೋಷಣೆ ಮಾಡಿದ್ವಿ, OPS ಕೊಡ್ತಿರೋ ಇಲ್ಲ ಅಂತ ಹೇಳ್ಬಿಡಿ. ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗ ಕೊಡ್ತೀರಿ ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ 2 ಸಭೆಗಳಾಗಿದೆ. ಇದರ ಜೊತೆಯಲ್ಲಿ ಈಗ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ತರುವಂತ ಅವ್ರನ್ನೂ ಒಂದು ಸಮಿತಿ ಮಾಡಿದ್ದಾರೆ. ಅದರ ರಿಪೋರ್ಟ್ ಸಲುವಾಗಿ ಸಹಿತ ಕಾಯ್ತಾ ಇದ್ದಾರೆ. ಬಂದ ಕೂಡಲೇ ಅದು ಇದು ಸೇರಿಸಿ ಯಾವುದು ನಮ್ಮ ರಾಜ್ಯಕ್ಕೆ ಅನ್ವಯ ಆಗ್ತದೋ ಆ ರೀತಿಯಲ್ಲಿ ಮಾಡಬೇಕೆಂಬ ಉದ್ದೇಶದಿಂದ ಸರ್ಕಾರ ಕಾಯ್ತಾ ಇದೆ. ಆದಷ್ಟು ತೀವ್ರದಲ್ಲಿ ನಾವು ಹೇಳಿದಂಥ ಏನು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಆಶ್ವಾಸನೆ ಕೊಟ್ಟಿದ್ವಿ ಅದರ ಪ್ರಕಾರ ನಡ್ಕೊಳ್ಳಿಕ್ಕೆ ಸರ್ಕಾರ ಎಲ್ಲ ಕ್ರಮಗಳು ತಗೊಳ್ತೀವಿ.